ಕಮಲ್ ಹಾಸನ್ ಅವರ ಸಿನಿಮಾನ ಬ್ಯಾನ್ ಮಾಡೋದು ಅತಿಯಾಯಿತು, ನಿಷೇಧಿಸುವುದು ಅತಿಯಾಯಿತು ಅಲ್ವಾ ಅಂತ ಹೇಳಿ ನಟಿ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ. ಕಮಲ್ ಹಾಸನ್ ಸಣ್ಣ ತಪ್ಪು ಮಾಡಿದ್ದಾರೆ, ಅದನ್ನ ಕ್ಷಮಿಸಬಹುದು. ನಾವು ಭಾಷೆಯಲ್ಲಿ ಕೆಲವು ಸಾಮ್ಯತೆಗಳನ್ನ ಹಂಚಿಕೊಂಡಿರಬಹುದು, ಯಾವುದು ಹೆಚ್ಚು ಅನ್ನೋದಲ್ಲ ಅಂತ ಹೇಳಿ ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಕಮಲ್ ಹಾಸನ್ ಹೇಳಿಕೆ ಬಗ್ಗೆ ಟ್ವೀಟ್ ಮಾಡಿ ಮೋಹಕ ತಾರೆ ಒಂದಿಷ್ಟು ಸ್ಟಿಲ್ಸ್ಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಅಂದ್ರೆ ಭಾಷೆಯ ಬಗ್ಗೆ, ಯಾವ ಭಾಷೆ ಯಾವಾಗಿನಿಂದ ಯಾವುದರಿಂದ ಹುಟ್ಟಿತು, ಯಾವ ಭಾಷೆಗಳು ಹುಟ್ಟಿತು, ಅದರ ಬಗ್ಗೆ ಒಂದು ಇಮೇಜ್ನ ಕೂಡ ಹಂಚಿಕೊಂಡಿದ್ದಾರೆ. ಜೊತೆಗೆ ನಾವು ಒಗ್ಗಟ್ಟಾಗಿ ಹಿಂದಿ ಹೇರಿಕೆಯನ್ನ ಖಂಡಿಸಬೇಕು, ದಕ್ಷಿಣದ ದ್ರಾವಿಡ ಭಾಷೆಗಳು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ನಟಿ ರಮ್ಯಾ ಮಾಡಿರುವಂತಹ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಕನ್ನಡ, ತಮಿಳು, ತೆಲುಗು ಹಾಗೆ ಮಲಯಾಳಂ ಎಲ್ಲವೂ ಕೂಡ ದ್ರಾವಿಡ ಭಾಷೆಗಳು. ಆ ದ್ರಾವಿಡ ಭಾಷೆಯ ಕೊಡೆಯಲ್ಲಿಯೇ ಈ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಬರುತ್ತೆ. ನಾವು ಕೆಲ ಸಾಮಾನ್ಯ ಭಾಷಾ ಇತಿಹಾಸ ಸಾಮ್ಯತೆಯನ್ನ ಹಂಚಿಕೊಂಡಿರಬಹುದು, ಆದರೆ ಯಾವುದೋ ಒಂದು ಭಾಷೆ ಅದರಲ್ಲಿ ಹೆಚ್ಚು ಅನ್ನೋದಿಲ್ಲ. ಇನ್ನು ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಬೇರು ಅಂತ ಭಾವಿಸುವಂತಹ ಕೆಲವರಿಗೆ ಗೊತ್ತಿರಬೇಕು, ಅವರ ಅನಿಸಿಕೆ ತಪ್ಪು ಅಂತ ಹೇಳಿ. ಯಾಕಂದ್ರೆ ಸಂಸ್ಕೃತ ಇಂಡೋ ಆರ್ಯನ್ ಭಾಷೆ, ನಾವು ದ್ರಾವಿಡರು ಒಬ್ಬರಿಗಿಂತ ಒಬ್ರು ತುಂಬಾನೇ ವಿಭಿನ್ನ. ಇಂಡೋ ಆರ್ಯನ್ ವಲಸೆಗಿಂತಾನು ತುಂಬಾ ಮೊದಲೇ ನಾವುಗಳು ಇಲ್ಲಿದ್ವಿ. ಕಮಲ್ ಹಾಸನ್ ಅವರು ಒಂದು ಸಣ್ಣ ತಪ್ಪು ಮಾಡಿರಬಹುದು, ಆದರೆ ಸಿನಿಮಾನ ನಿಷೇಧ ಮಾಡೋದು ಸ್ವಲ್ಪ ಅತಿಯಾಯಿತು ಅಲ್ವಾ? ನಾವೆಲ್ಲರೂ ಕೂಡ ಹಿಂದಿ ಹೇರಿಕೆಯ ವಿರುದ್ಧ ಒಗ್ಗಟ್ಟಾಗಬೇಕು, ಅದಕ್ಕೂ ಮೊದಲು ಪರಸ್ಪರ ನಮ್ಮಲ್ಲಿ ಗೌರವ ಇರಬೇಕು ಅಂತ ಹೇಳಿ ನಟಿ ರಮ್ಯಾ ಒಂದು ಇಮೇಜ್ ಅನ್ನ ಕೂಡ ಶೇರ್ ಮಾಡೋದ್ರೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳು ಅನ್ನೋ ಕೊಡೆಯ ಅಡಿಯಲ್ಲೇ ಬರುತ್ತೆ. ನಾವುಗಳು ಕೆಲ ಸಾಮಾನ್ಯ ಭಾಷಾ ಇತಿಹಾಸ ಸಾಮ್ಯತೆಯನ್ನ ಹಂಚಿಕೊಂಡಿರಬಹುದು, ಆದ್ರೆ ಯಾವುದೂ ಹೆಚ್ಚು ಅನ್ನೋದಿಲ್ಲ. ಇನ್ನು ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಬೇರು ಅಂತ ಭಾವಿಸೋ ಕೆಲವರಿಗೆ ಗೊತ್ತಿರಬೇಕು, ಅವರ ಅನಿಸಿಕೆ ತಪ್ಪು ಅಂತ. ಸಂಸ್ಕೃತ ಇಂಡೋ ಆರ್ಯನ್ ಭಾಷೆ, ನಾವು ದ್ರಾವಿಡರು ಒಬ್ರಿಗಿಂತ ಒಬ್ರು ತುಂಬಾನೇ ವಿಭಿನ್ನ. ಇಂಡೋ ಆರ್ಯನ್ ವಲಸೆಗಿಂತಲೂ ತುಂಬಾ ಮೊದಲೇ ನಾವುಗಳು ಇಲ್ಲಿದ್ದೆವು. ಕಮಲ್ ಹಾಸನ್ ಅವರು ಒಂದ್ ಸಣ್ಣ ತಪ್ಪು ಮಾಡಿರ್ಬೋದು, ಆದ್ರೆ ಸಿನಿಮಾ ನಿಷೇಧಿಸೋದು ಸ್ವಲ್ಪ ಅತಿಯಾಯ್ತು ಅಲ್ವಾ? ನಾವೆಲ್ಲರೂ ಹಿಂದಿ ಹೇರಿಕೆಯ ವಿರುದ್ಧ ಒಗ್ಗಟ್ಟಾಗಿರ್ಬೇಕು, ಅದಕ್ಕೂ ಮೊದಲು ಪರಸ್ಪರ ನಮ್ಮಲ್ಲಿ ಗೌರವ ಇರಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.